ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗಮನ್ ಲೋಕ. ಸ್ನೇಹಿತರೆ, ಎಷ್ಟೇ ಧನವಿದ್ದರೂ ಅಥವಾ ನಾವು ಎಷ್ಟೇ ಬಡವರಾಗಿದ್ರೂ ಯಾವುದೇ ಪರಿಸ್ಥಿತಿಯಲ್ಲಿದ್ರೂ ಕೂಡ ಈ 4 ಜನರನ್ನ ಎಂದಿಗೂ ಅವಮಾನಿಸಬಾರದು. ಒಂದು ವೇಳೆ ನೀವು ಇಂತಹವರನ್ನ ಅವಮಾನಿಸಿದ್ರೆ, ಅವರನ್ನ ನಮ್ಮ ಮನೆಯಿಂದ ಹೊರಹಾಕಿದ್ರೆ ನಿಮ್ಮ ಪತನ ಅಂದಿನಿಂದಲೇ ಪ್ರಾರಂಭವಾಗುತ್ತದೆ. ಹಾಗಾದ್ರೆ ಆ 4 ಯಾರು ಎಂದು ನಾವು ಒಂದು ಸಣ್ಣ ಕಥೆಯ ಮೂಲಕ ತಿಳಿಯೋಣ. ಹಾಗಾಗಿ ಸ್ನೇಹಿತರೆ, ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಪೂರ್ವದಲ್ಲಿ ಒಂದು ಕಾಡಿನಲ್ಲಿ ಒಂದು ಕಾಗೆ ಜೋಡಿ ಇತ್ತು. ಒಂದು ದಿನ ಹೆಣ್ಣು ಕಾಗೆ ಗಂಡು ಕಾಗೆಗೆ ಹೀಗೆ ಹೇಳುತ್ತೆ, ನಾನು ತುಂಬಾ ಸುಸ್ತಾಗಿದ್ದೇನೆ, ಯಾವುದಾದ್ರೂ ಒಂದು ಒಳ್ಳೆಯ ಕಥೆಯನ್ನ ಹೇಳಿ, ಅದನ್ನ ಕೇಳಿ ನನ್ನ ಮನಸ್ಸಿಗೆ ಶಾಂತಿ ಸಿಗ್ಬೇಕು ಎಂದು ಕೇಳುತ್ತೆ. ಆಗ ಗಂಡು ಕಾಗೆ, ಸರಿ, ನಿನಗೆ ಒಂದು ಒಳ್ಳೆಯ ಕಥೆಯನ್ನ ಹೇಳ್ತೇನೆ, ಎಚ್ಚರಿಕೆಯಿಂದ ಪೂರ್ತಿಯಾಗಿ ಕೇಳು ಎಂದು ಕಥೆಯನ್ನ ಹೇಳಲು ಪ್ರಾರಂಭಿಸಿತು. ಪೂರ್ವದಲ್ಲಿ ಒಂದು ಊರಿನಲ್ಲಿ ಒಂದು ಬಡ ಕುಟುಂಬವಿತ್ತು. ಆ ಕುಟುಂಬದಲ್ಲಿ ಗಂಡ ಹೆಂಡತಿ ಮತ್ತು ಅವರಿಗೆ 2 ಗಂಡು ಮಕ್ಕಳಿದ್ದರು. ಹೀಗೆ ಕಾಲ ಕಳೀತಿರ್ಬೇಕಾದ್ರೆ ಒಂದು ದಿನ ಕುಟುಂಬದ ಯಜಮಾನನಾದ ಗಂಡ ಸತ್ತು ಹೋಗ್ತಾನೆ. ಆಗ 2 ಮಕ್ಕಳು ಇನ್ನೂ ಚಿಕ್ಕವರು. ಗಂಡನ ಮರಣ ಅವಳಿಗೆ ತುಂಬಲಾರದ ನಷ್ಟವಾದ್ರೂ ಕೂಡ ಅವಳು ಹೆದರದೆ ತುಂಬಾ ಕಷ್ಟಪಟ್ಟು ತನ್ನ 2 ಮಕ್ಕಳನ್ನ ಬೆಳೆಸ್ತಾಳೆ. ಹೀಗೆ ಕಾಲ ಕಳೆದು ಹೋಯಿತು. 2 ಮಕ್ಕಳು ದೊಡ್ಡವರಾದರು. ಅವರಿಗೆ ಮದುವೆಯನ್ನ ಕೂಡ ಮಾಡಿಸಿದಳು. ಆಗ ಆ ಮನೆಯಲ್ಲಿ ಅವಳು ತನ್ನ ಮಕ್ಕಳು ಸೊಸೆಯಂದಿರು ಒಂದೇ ಮನೆಯಲ್ಲಿ ವಾಸ ಮಾಡ್ತಿದ್ರು. ಹೀಗೆ ಕಾಲ ಕಳೀತಿದ್ದಂತೆ ಮನೆ ಚಿಕ್ಕದಾಗಿದ್ರಿಂದ 2 ಸೊಸೆಯಂದಿರ ನಡುವೆ ಜಗಳಗಳು ಪ್ರಾರಂಭವಾದವು. ಸಣ್ಣ ಸಣ್ಣ ವಿಷಯಗಳಿಗೂ ಜಗಳವಾಡ್ತಿದ್ರು. ಅವರ ಜಗಳಗಳನ್ನ ನೋಡಿ ಅವೃದ್ಧೆ ತುಂಬಾ ದುಃಖ ಪಡ್ತಿದ್ಲು. ಪ್ರತಿದಿನ ಈ ವಿಷಯವನ್ನ ತನ್ನ ಮಕ್ಕಳಿಗೆ ಹೇಳ್ತಿದ್ಲು. ಆಗ ಅವರು ಹೋಗಿ ತಮ್ಮ ಹೆಂಡತಿಯರಿಗೆ ಬುದ್ಧಿ ಹೇಳ್ತಿದ್ರು. ಅವರು ಹೇಳಿದ 2-3 ದಿನ ಮಾತ್ರ ಜಗಳಗಳು ನಿಲ್ತಿದ್ವು. ಮತ್ತೆ 3ನೇ ದಿನ ಜಗಳಗಳು ನಡೀತಾನೆ ಇದ್ವು. ಗಂಡಂದಿರು ಕೂಡ ಅವರಿಗೆ ಬುದ್ಧಿ ಹೇಳಿ ಹೇಳಿ ಸುಸ್ತಾದ್ರು. ಅವರ ಜಗಳಗಳನ್ನ ಗಮನಿಸೋದನ್ನೇ ಬಿಟ್ರು. ಒಂದು ದಿನ ಆ ವೃದ್ಧ ಮಹಿಳೆ ಹೀಗೆ ಯೋಚಿಸ್ತಾಳೆ, ನಾವು 3 ಮನೆಯಲ್ಲಿದ್ದಾಗ ಯಾವ ಜಗಳಗಳು ನಡೀತಾ ಇರಲಿಲ್ಲ. ನನ್ನ ಮಕ್ಕಳು ಸಂಪಾದಿಸಿದ ಹಣ ನಮಗೆ 3ರಿಗೆ ಸಾಕಾಗ್ತಿತ್ತು. ಈಗ ಮನೆಯಲ್ಲಿ 5 ಜನರಿದ್ದೇವೆ. ಅವರು ಸಂಪಾದಿಸಿದ ಹಣ ಈಗ ಸಾಕಾಗ್ತಿಲ್ಲ. ಅದಕ್ಕಾಗಿಯೇ ನಮ್ಮ ಮನೆಯಲ್ಲಿ ಜಗಳಗಳು ನಡೀತಿವೆ ಎಂದು ತನ್ನ ಮಕ್ಕಳನ್ನ ಕರೆದು, ನೋಡಿ ಮಕ್ಕಳೇ, ನೀವು ಪಟ್ಟಣಕ್ಕೆ ಹೋಗಿ ಯಾವುದಾದರೂ ಕೆಲಸ ಮಾಡಿ ಚೆನ್ನಾಗಿ ಹಣ ಸಂಪಾದಿಸಿ. ಮನೆಯಲ್ಲಿ ಹಣವಿದ್ದರೆ ಅವಶ್ಯಕತೆಗಳೆಲ್ಲ ತೀರ್ತಾವೆ. ಅವಶ್ಯಕತೆಗಳು ತೀರಿದ್ರೆ ಜಗಳಗಳು ಕಡಿಮೆಯಾಗ್ತವೆ. ನೀವು ಇಲ್ಲಿ ಸಂಪಾದಿಸುವ ಹಣ ಮನೆಯ ಖರ್ಚಿಗೆ ಸಾಕಾಗ್ತಾ ಇಲ್ಲ. ಅದಕ್ಕಾಗಿಯೇ ನಮ್ಮ ಮನೆಯಲ್ಲಿ ಜಗಳಗಳು ನಡೀತಾವೆ ಅಂತಾಳೆ. ಮನೆಯಲ್ಲಿ ಜಗಳ ನಡೆಯಲು 4 ಮುಖ್ಯ ಕಾರಣಗಳಿವೆ ಎಂದು ಆ ವೃದ್ಧೆ ಹೇಳ್ತಾಳೆ. ಅದರಲ್ಲಿ ಮೊದಲನೆಯದು ಮನೆಯಲ್ಲಿ ಸಾಕಾಗುವಷ್ಟು ಹಣವಿಲ್ಲದಿರೋದು. ಹಣವಿಲ್ಲದಿದ್ದರೆ ಅವಶ್ಯಕತೆಗಳು ತೀರೋದಿಲ್ಲ. ಅವಶ್ಯಕತೆಗಳು ತೀರದಿದ್ದರೆ ಜಗಳಗಳು ನಡೀತಾವೆ. ಇನ್ನು 2ನೇಯದು, ಮನೆಯಲ್ಲಿರುವವರು ಯಾವ ಕೆಲಸವನ್ನ ಮಾಡದಿರೋದ್ರಿಂದ ಜಗಳಗಳು ನಡೀತಾವೆ. ಸುಮ್ಮನೆ ಮನೆಯಲ್ಲಿ ಇರುವವರು ಖಂಡಿತ ಜಗಳಗಳಿಗೆ ಕಾರಣರಾಗ್ತಾರೆ. ಆದ್ರಿಂದ ಯಾವಾಗಲೂ ಏನಾದರೊಂದು ಕೆಲಸ ಮಾಡ್ತಿರ್ಬೇಕು. ಇನ್ನು 3ನೇಯದು, ಯಾರಾದರೂ ಹೇಳಿದ ಕೆಲಸ ಮಾಡದೆ ತಪ್ಪಿಸ್ಕೊಳ್ತಾ ತಿರುಗ್ತಾ ಇರ್ತಾರೋ ಅಂತಹವರಿಂದ ಮನೆಯಲ್ಲಿ ಖಂಡಿತ ಜಗಳ ನಡೀತಾವೆ. ಇನ್ನು 4ನೇಯದು, ಯಾವ ಮನೆಯಲ್ಲಿ ಒಬ್ಬರ ಮೇಲೊಬ್ಬರಿಗೆ ಅಸೂಯೆ ಇರುತ್ತದೆಯೋ, ಎದುರಿನವರ ಏಳಿಗೆಯನ್ನ ನೋಡಿ ಸಹಿಸೋದಿಲ್ಲವೋ ಅಂತಹವರು ಖಂಡಿತ ಜಗಳವಾಡ್ತಾರೆ ಎಂದು ಹೇಳ್ತಾಳೆ. ಆಗ 2 ಮಕ್ಕಳು ತಮ್ಮ ತಾಯಿ ಹೇಳಿದಂತೆ ತಮ್ಮ ತಮ್ಮ ಹೆಂಡತಿಯರಿಗೆ ಹೇಳಿ ಹಣ ಸಂಪಾದಿಸಲು ಪಟ್ಟಣಕ್ಕೆ ಹೊರಡ್ತಾರೆ. ಅವರು ಹೋದ ನಂತರವೂ ಇವರ ಜಗಳ ನಿಲ್ಲೋದೇ ಇಲ್ಲ. ಅವರದ್ದೇ ದೊಡ್ಡ ಸೊಸೆಯ ಬಳಿ ಹೋಗಿ, ಅಮ್ಮ, ನೀನು ದೊಡ್ಡವಳು, ಅವಳು ನಿನಗಿಂತ ಚಿಕ್ಕವಳು. ನಿಮ್ಮ ಗಂಡಂದಿರು ಹಣ ಸಂಪಾದಿಸಲು ಪಟ್ಟಣಕ್ಕೆ ಹೋಗಿದ್ದಾರೆ. ಇಲ್ಲಿ ನೀವು ಪ್ರತಿದಿನ ಸಣ್ಣ ಸಣ್ಣ ವಿಷಯಕ್ಕೂ ಜಗಳವಾಡ್ತಿದ್ರೆ ಇದು ಒಳ್ಳೆಯದಲ್ಲ. ಅವಳು ಚಿಕ್ಕವಳಾಗಿದ್ರಿಂದ ಅವಳು ಮಾಡುವ ಸಣ್ಣ ಸಣ್ಣ ತಪ್ಪುಗಳನ್ನ ನೀನು ಗಣನೆಗೆ ತೆಗೆದುಕೊಳ್ಬೇಡ. ಅವಳನ್ನ ಸ್ವಂತ ತಂಗಿಯಂತೆ ಭಾವಿಸು ಎಂತಾಳೆ. ವೃದ್ಧೆಯ ಮಾತುಗಳನ್ನ ಕೇಳಿದ ಕೂಡಲೇ ಅವಳಿಗೆ ವಿಪರೀತ ಕೋಪ ಬರುತ್ತೆ. ನಿಮಗೆ ಚಿಕ್ಕ ಸೊಸೆ ಅಂದ್ರೆ ತುಂಬಾ ಇಷ್ಟ, ಅದಕ್ಕಾಗಿಯೇ ಅವಳ ಪರವಾಗಿ ಮಾತನಾಡ್ತಾ ಇದ್ದೀರಿ. ನೀವು ನನ್ನನ್ನ ಅವಮಾನಿಸಿದ್ದೀರಿ. ಚಿಕ್ಕ ಸೊಸೆಯನ್ನ ಏನು ಕೇಳೋದೇ ಇಲ್ಲ. ನಾನೇ ಎಲ್ಲ ಕೆಲಸಗಳನ್ನ ಮಾಡ್ತೇನೆ. ನೀವೇನಾದ್ರೂ ಹೇಳ್ಬೇಕೆಂದಿದ್ರೆ ನಿಮ್ಮ ಚಿಕ್ಕ ಸೊಸೆಯ ಬಳಿ ಹೋಗಿ ಹೇಳ್ಕೊಳ್ಳಿ ಎಂದು ಬೈದು ಕಳಿಸ್ತಾಳೆ. ಅದೇ ರೀತಿ ಚಿಕ್ಕ ಸೊಸೆಯ ಬಳಿ ಹೋದಾಗ ಅವಳು ಕೂಡ ಇನ್ನು ಹೆಚ್ಚಾಗಿ ಬೈದು ಆ ವೃದ್ಧೆಯನ್ನ ಕಳಿಸ್ತಾಳೆ.
ಇನ್ನು ಆ ವೃದ್ಧೆ ಹೊರಗೆ ಕುಳಿತು, ನನ್ನ ಇಬ್ಬರು ಸೊಸೆಯಂದಿರು ಮೂರ್ಖರೇ, ಅವರಿಬ್ಬರಿಗೆ ಬುದ್ಧಿ ಹೇಳಲು ನಾನು ಪ್ರಯತ್ನಿಸೋದು ನನ್ನ ದೊಡ್ಡ ತಪ್ಪು. ಅವರಿಗೆ ಒಳ್ಳೆಯದನ್ನ ಹೇಳೋಕೋದ್ರೆ ನನ್ನನ್ನೇ ಬೈತಿದ್ದಾರೆ. ಎಲ್ಲಿ ನಮ್ಮ ಮಾತುಗಳಿಗೆ ಬೆಲೆ ಇರೋದಿಲ್ವೋ ಅಲ್ಲಿ ಮೌನವಾಗಿರೋದೇ ಉತ್ತಮ. ಇನ್ನು ಅವರ ಜಗಳಗಳ ನಡುವೆ ನಾನು ಹೋಗೋದೇ ಇಲ್ಲ. ಅವರು ಕೋಪದಲ್ಲಿ ನನ್ನನ್ನು ಹೊಡೆದರೆ ನಂತರ ಅವರಿಗೆ ನಾನು ಹೇಗೆ ಮುಖ ತೋರಿಸ್ಕೊಳ್ಳಿ? ಇನ್ನು ನನ್ನ ಕೆಲಸವನ್ನ ನಾನೇ ಮಾಡ್ಕೊಳ್ತೇನೆ ಎಂದು ಅಂದ್ಕೊಳ್ತಾಳೆ. ಇನ್ನು ಅಂದಿನಿಂದ ಇಬ್ಬರು ಸೊಸೆಯಂದಿರು ಅತ್ತೆಯನ್ನ ಗಮನಿಸೋದೇ ಇಲ್ಲ. ಅವಳೊಂದಿಗೆ ಸರಿಯಾಗಿ ಮಾತು ಕೂಡ ಆಡೋದಿಲ್ಲ. ಅವಳಿಗೆ ಊಟವನ್ನು ಕೂಡ ಸರಿಯಾಗಿ ಹಾಕೋದೇ ಇಲ್ಲ. ಇನ್ನು ಇಬ್ಬರು ಸೊಸೆಯಂದಿರು ಹೇಗಾದ್ರೂ ಈ ವೃದ್ಧೆಯನ್ನ ಹೊರಗೆ ಕಳುಹಿಸಬೇಕೆಂದು ಅನ್ಕೊಳ್ತಾರೆ. ಇನ್ನು ಮರುದಿನ ಮತ್ತೆ ಜಗಳ ಪ್ರಾರಂಭವಾಗುತ್ತೆ. ಅದನ್ನು ನೋಡಿದ ವೃದ್ಧೆ ಏನು ಮಾತನಾಡದೆ ಹಸುವಿಗೆ ಹುಲ್ಲು ತರಲು ಕಾಡಿಗೆ ಹೊರಟು ಹೋಗ್ತಾಳೆ. ಏಕೆಂದ್ರೆ ವ್ಯರ್ಥ ಜಗಳಗಳನ್ನ ಕೇಳೋದು ಕೂಡ ನಮ್ಮ ತಪ್ಪೆ. ಆದ್ರಿಂದ ಅಲ್ಲಿಂದ ದೂರ ಹೋಗ್ತಾಳೆ. ಇನ್ನು ಆ ವೃದ್ಧೆ ಸಂಜೆ ಹುಲ್ಲು ತೆಗೆದುಕೊಂಡು ಮನೆಗೆ ಬರ್ತಾಳೆ. ಸಂಜೆಗೆ ಅವರ ಜಗಳ ಕೂಡ ಮುಗಿದು ಹೋಗಿತ್ತು. ಇನ್ನು ಆ ವೃದ್ಧೆ ಪ್ರತಿದಿನ ಹೀಗೆ ಮಾಡ್ತಾ ಇದ್ಲು. ಅವರು ಜಗಳ ಪ್ರಾರಂಭಿಸಿದ ಕೂಡಲೇ ಕಾಡಿಗೆ ಹೊರಟು ಹೋಗ್ತಾ ಇದ್ಲು. ಒಂದು ದಿನ ಕಾಡಿನಲ್ಲಿ ಹುಲ್ಲು ಕತ್ತರಿಸಿದಾಗ ಅವಳ ಬಳಿ ಒಂದು ದೊಡ್ಡ ಸರ್ಪ ಬರುತ್ತದೆ. ಆ ಹಾವನ್ನ ನೋಡಿ ಆ ವೃದ್ಧೆ ಬೆಚ್ಚಿ ಬೀಳ್ತಾಳೆ. ಹೆದರುತ್ತಿರುವ ವೃದ್ಧೆಯನ್ನ ನೋಡಿ ಮಾನವ ಭಾಷೆಯಲ್ಲಿ ಆ ಹಾವು ಹೀಗೆ ಹೇಳುತ್ತದೆ, ಅಮ್ಮ, ನೀನು ಹೆದರಬೇಡ, ನಾನು ನಿನಗೆ ಯಾವ ಹಾನಿಯನ್ನು ಕೂಡ ಮಾಡೋದಿಲ್ಲ. ನಾನು ನಿನ್ನ ಬಳಿ ನನ್ನ ಕಷ್ಟವನ್ನ ಹೇಳಿಕೊಳ್ಳಲು ಬಂದಿದ್ದೇನೆ ಎಂದು ಹೇಳುತ್ತೆ. ಆ ಹಾವು ಮಾನವ ಭಾಷೆಯಲ್ಲಿ ಮಾತನಾಡ್ತಿರೋದನ್ನ ನೋಡಿ ಅವಳ ಭಯ ಕೂಡ ದೂರವಾಗುತ್ತೆ. ಆಗ ವೃದ್ಧೆ, ನಾಗರಾಜ, ಹೇಳು, ನಿನಗೆ ಏನು ಕಷ್ಟ? ಏಕೆ ಅಷ್ಟು ದುಃಖಿಸುತ್ತಿದ್ದೀಗ ಎಂದು ಕೇಳ್ತಾಳೆ. ಆಗ ಆ ಹಾವು, ಅಮ್ಮ, ನಾನು 5 ದಿನಗಳಿಂದ ಹಸಿವಿನಿಂದ ಬಳಲ್ತಾ ಇದ್ದೇನೆ. ನನಗೆ ತಿನ್ನಲು ಕುಡಿಯಲು ಏನೂ ಸಿಗ್ತಿಲ್ಲ. ನೀನು ನನಗೆ ತಿನ್ನಲು ಏನಾದರೂ ಕೊಟ್ರೆ ನನ್ನ ಪ್ರಾಣ ಉಳಿಯುತ್ತದೆ. ಇಲ್ಲದಿದ್ರೆ ನಾನು ಹಸಿವಿನಿಂದಲೇ ಸಾಯ್ತೇನೆ. ನಾನು ಒಬ್ಬ ಗುರುವಿನ ಆಶ್ರಮದಲ್ಲಿ ವಾಸಿಸ್ತಾ ಇದ್ದೆ. ಅವರು ಒಂದು ಹಸುವನ್ನ ಸಾಕ್ತಿದ್ರು. ಆ ಹಸುವಿನ ಹಾಲನ್ನ ನನಗೆ ಪ್ರತಿದಿನ ಕುಡಿಸ್ತಾ ಇದ್ರು. ಅವರು ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಅವರು ಇದ್ದಷ್ಟು ದಿನ ನನಗೆ ಹಸಿವಿನ ಬೆಲೆ ತಿಳಿದೇ ಇರಲಿಲ್ಲ. ಆದ್ರೆ ಅವರು 5 ದಿನಗಳ ಹಿಂದೆ ತೀರ್ಕೊಂಡ್ರು. ಅಂದಿನಿಂದ ನಾನು ಹಸಿವಿನಿಂದಲೇ ತಿರುಗ್ತಾ ಇದ್ದೇನೆ. ನನ್ನನ್ನ ಯಾರು ನೋಡ್ಕೊಳ್ತಾ ಇಲ್ಲ. ದಯವಿಟ್ಟು ಸ್ವಲ್ಪ ಹಾಲು ತಂದು ನನಗೆ ಕುಡಿಸು ಎಂದು ದೀನವಾಗಿ ಕೇಳುತ್ತದೆ. ಆ ಹಾವಿನ ಮಾತುಗಳನ್ನ ಕೇಳಿದ ವೃದ್ಧೆ ತುಂಬಾ ದುಃಖಿಸ್ತಾಳೆ. ನಾಗರಾಜ, ನೀನೇನು ದುಃಖಿಸ್ಬೇಡ, ನಾನು ನಿನಗೆ ಖಂಡಿತ ಇಂದು ಹಾಲನ್ನ ಕುಡಿಸ್ತೇನೆ. ನೀನು ಇಲ್ಲೇ ಇರು, ನಾನು ನಿನಗೋಸ್ಕರ ಹಾಲನ್ನ ತರ್ತೇನೆ ಎಂದು ಆ ವೃದ್ಧೆ ತನ್ನ ಮನೆಗೆ ಬರ್ತಾಳೆ. ಮನೆಗಂತೂ ಬಂದಳು. ಆದ್ರೆ ಯಾರಿಂದ ಹಾಲು ತೆಗೆದುಕೊಳ್ಬೇಕು ಎಂದು ತಿಳಿತಾ ಇಲ್ಲ. ಏಕೆಂದ್ರೆ ಈಗ ಇಬ್ಬರು ಸೊಸೆಯಂದಿರು ಬೇರೆ ಬೇರೆ ಸಂಸಾರ ಮಾಡ್ತಿದ್ದಾರೆ. ಅವರಿಗೆ ಹಾಲು ತೆಗೆದುಕೊಳ್ತಿರೋದು ತಿಳಿದ್ರೆ ಅವರು ಜಗಳ ಮಾಡ್ತಾರೆ. ಅವರಿಗೆ ಅನುಮಾನ ಬಾರದಂತೆ ಒಂದು ದಿನ ಚಿಕ್ಕ ಸೊಸೆಯ ಬಳಿ, ಮತ್ತೊಂದು ದಿನ ದೊಡ್ಡ ಸೊಸೆಯ ಬಳಿ ಹಾಲನ್ನ ತೆಗೆದುಕೊಳ್ತೇನೆ ಎಂದು ಅಂದ್ಕೊಳ್ತಾಳೆ. ಅವಳು ಮೊದಲನೇ ದಿನ ಚಿಕ್ಕ ಸೊಸೆಯ ಮನೆಯಿಂದ ಹಾಲನ್ನ ತೆಗೆದುಕೊಂಡು ಆ ಹಾವಿನ ಬಳಿ ಹೋಗ್ತಾಳೆ. ಆ ಹಾಲನ್ನ ಹಾವಿನ ಮುಂದೆ ಇಟ್ಟ ಕೂಡಲೇ ಆ ಹಾವು ಪೂರ್ತಿಯಾಗಿ ಹಾಲನ್ನ ಕುಡಿದು ಬಿಡುತ್ತೆ. ಅಮ್ಮ, ನೀನು ಇಂದು ನನ್ನ ಪ್ರಾಣವನ್ನ ಉಳಿಸಿದೆ. ನೀನು ಮಾಡಿದ ಸಹಾಯವನ್ನ ನಾನು ಜೀವನ ಪೂರ್ತಿ ಮರೆಯಲಾರೆ ಎಂದು ಹೇಳುತ್ತದೆ. ಆಗ ಆ ವೃದ್ಧೆ, ನಾಗರಾಜ, ನನಗೊಂದು ಸಂದೇಹವಿದೆ. ನೀನು ಹಾವಾಗಿದ್ದು ಮಾನವ ಭಾಷೆಯಲ್ಲಿ ಹೇಗೆ ಮಾತನಾಡ್ತಾ ಇದ್ದೀಯಾ? ನೀನು ನಿಜವಾಗಿಯೂ ಹಾವೇನಾ ಎಂದು ಕೇಳ್ತಾಳೆ. ಆಗ ಆ ಹಾವು, ಅಮ್ಮ, ನಾನೊಂದು ಶಾಪದಿಂದ ಹಾವಿನಂತೆ ಬದಲಾಗಿದ್ದೇನೆ. ನಾನು ಮಹಾರಾಜರ ಕುಟುಂಬದಲ್ಲಿ ಜನಿಸಿದೆ. ಪೂರ್ವ ಜನ್ಮದ ಶಾಪದಿಂದ ಹಾವಿನ ರೂಪದಲ್ಲಿ ಜನಿಸಿದೆ. ಆಗ ಒಬ್ಬ ಸಾಧು ನಮ್ಮ ತಂದೆಯ ಬಳಿ ಬಂದು, ಇವನ ಶಾಪದಿಂದ ಹೀಗೆ ಜನಿಸಿದ್ದಾನೆ. ನೀವು 15 ವರ್ಷಗಳ ಕಾಲ ಈ ಹಾವನ್ನ ಎಚ್ಚರಿಕೆಯಿಂದ ನೋಡ್ಕೊಂಡ್ರೆ ಸರಿಯಾಗಿ 15 ವರ್ಷಗಳಿಗೆ ಇವನಿಗೆ ಮಾನವ ರೂಪ ಸಿಗುತ್ತದೆ ಎಂದು ಹೇಳ್ತಾರೆ. ಆದ್ರೆ ನಮ್ಮ ತಂದೆಯವರು ಅದಕ್ಕೆ ಒಪ್ಪಲಿಲ್ಲ. ಒಂದು ಹಾವನ್ನು ನಾನು ಸಾಕಲಾರೆ. ಈ ವಿಷಯ ರಾಜ್ಯದಲ್ಲಿ ತಿಳಿದ್ರೆ ನನ್ನ ಗೌರವ ಹೋಗುತ್ತದೆ ಎಂದು ಭಾವಿಸಿ ನನ್ನನ್ನ ತೆಗೆದುಕೊಂಡು ಬಂದು ಈ ಕಾಡಿನಲ್ಲಿ ಬಿಟ್ಟು ಹೋದ್ರು. ಸರಿಯಾಗಿ ಇನ್ನೊಂದು ವರ್ಷಕ್ಕೆ ನನಗೆ 15 ವರ್ಷಗಳು ತುಂಬುತ್ತವೆ. ಆಗ ನನಗೆ ಮಾನವ ಶರೀರ ಸಿಗುತ್ತದೆ. ಅದಕ್ಕಾಗಿಯೇ ನಾನು ಕೂಡ ತುಂಬಾ ಕಾಯ್ತಾ ಇದ್ದೇನೆ ಎಂದು ಹೇಳುತ್ತೆ. ಆ ಹಾವು ಹೇಳಿದ ಮಾತುಗಳನ್ನ ಕೇಳಿದ ವೃದ್ಧೆಗೆ ಅದರ ಮೇಲೆ ಪ್ರೀತಿ ಉಂಟಾಗುತ್ತದೆ. ಇನ್ನು ಪ್ರತಿದಿನ ಸೊಸೆಯಂದಿರ ಬಳಿಯಿಂದ ಹಾಲನ್ನ ಕದ್ದು ತಂದು ಹಾವಿಗೆ ಹಾಕ್ತಾ ಇರ್ತಾಳೆ. ಇನ್ನು ಆ ಹಾವು ಮತ್ತು ಆ ವೃದ್ಧೆಗೆ ಒಳ್ಳೆಯ ಬಾಂಧವ್ಯ ಏರ್ಪಡುತ್ತದೆ. ತಮ್ಮ ಮನೆಯ
ಹಾಲನ್ನ ಯಾರೋ ತೆಗೆದುಕೊಂಡು ಹೋಗ್ತಿದ್ದಾರೆ ಎಂದು ಸೊಸೆಯಂದಿರಿಗೆ ಅನುಮಾನ ಬರುತ್ತೆ. ಆಗ ಇಬ್ಬರು ಸೊಸೆಯಂದಿರು ಹೀಗೆ ಅಂದ್ಕೊಳ್ತಾರೆ, ನಮ್ಮ ಮನೆಯ ಹಾಲನ್ನ ಯಾರೋ ಕದೀತಾ ಇದ್ದಾರೆ, ಆದ್ರೆ ನಮ್ಮ ಮನೆಗೆ ಯಾರು ಬರೋದಿಲ್ಲ, ಕೇವಲ ಅತ್ತೆಯವರು ಮಾತ್ರ ಅಡುಗೆ ಮನೆಗೆ ಬರ್ತಾರೆ, ಅವರೇ ನಮ್ಮ ಮನೆಯ ಹಾಲನ್ನ ಕದ್ದಿರಬಹುದು. ಇನ್ನು ನಾವಿಲ್ಲಿ ಅಡಗಿ ಕುಳಿತು ಯಾರು ಬಂದು ಕದೀತಾರೆ ಎಂದು ನೋಡೋಣ ಎಂದು ಇಬ್ಬರು ಸೊಸೆಯಂದಿರು ಒಂದು ಮೂಲೆಯಲ್ಲಿ ನಿಂತು ನೋಡ್ತಾ ಇರ್ತಾರೆ. ಪ್ರತಿದಿನದಂತೆ ಆ ವೃದ್ಧ ಮಹಿಳೆ ದೊಡ್ಡ ಸೊಸೆಯ ಮನೆಗೆ ಹೋಗಿ ಹಾಲನ್ನ ತೆಗೆದುಕೊಂಡು ಹೋಗ್ತಾಳೆ. ಹಾಲನ್ನ ತೆಗೆದುಕೊಂಡು ಹೋಗ್ತಿದ್ದ ವೃದ್ಧೆಯನ್ನ ಇಬ್ಬರು ಸೊಸೆಯಂದಿರು ನೋಡಿ ಹಿಂಬಾಲಿಸ್ತಾರೆ. ಆ ವೃದ್ಧೆ ಕಾಡಿನೊಳಗೆ ಹೋಗ್ತಾಳೆ. ಹಿಂಬಾಲಿಸ್ತಿರುವ ಇಬ್ಬರು ಸೊಸೆಯಂದಿರಿಗೆ ಏನು ಅರ್ಥನೇ ಆಗ್ತಿಲ್ಲ. ಈ ವೃದ್ಧೆ ಹಾಲನ್ನ ತೆಗೆದುಕೊಂಡು ಏಕೆ ಕಾಡಿಗೆ ಹೋಗ್ತಿದ್ದಾಳೆ, ಏನ್ ಮಾಡ್ತಿದ್ದಾಳೆ ಎಂದು ಆ ವೃದ್ಧೆಯನ್ನ ಹಿಂಬಾಲಿಸ್ತಾರೆ. ಆ ವೃದ್ಧೆ ಒಂದು ಮರದ ಕೆಳಗೆ ಹೋಗಿ ಕುಳಿತುಕೊಳ್ತಾಳೆ. ಅದೇ ಸಮಯದಲ್ಲಿ ಒಂದು ದೊಡ್ಡ ಸರ್ಪ ಹಾಲು ಕುಡಿಯಲು ಅವಳ ಬಳಿ ಬರುತ್ತದೆ. ಆ ವೃದ್ಧೆ ಎಷ್ಟು ಪ್ರೀತಿಯಿಂದ ಆ ಹಾವಿಗೆ ಹಾಲನ್ನ ಕುಡಿಸ್ತಾಳೆ. ಇದೆಲ್ಲವನ್ನ ನೋಡಿದ ಸೊಸೆಯಂದಿರು ಹೆದರಿ, ಈ ವೃದ್ಧೆ ಸಾಮಾನ್ಯ ಮನುಷ್ಯಳಲ್ಲ, ಅವಳು ಖಂಡಿತವಾಗಿಯೂ ಒಬ್ಬ ಮಾಟಗಾತಿ ಆಗಿರ್ಬೇಕು, ಅದಕ್ಕಾಗಿಯೇ ಆ ಹಾವಿಗೆ ಹಾಲು ಹಾಕಿ ಪ್ರೀತಿಯಿಂದ ಮಾತನಾಡ್ತಾ ಇದ್ದಾಳೆ, ಅವಳನ್ನ ನಮ್ಮ ಮನೆಗೆ ಬಿಟ್ಟರೆ ನಮಗೆ ಮತ್ತು ನಮ್ಮ ಮಕ್ಕಳಿಗೆ ಹಾನಿಯಾಗುತ್ತದೆ, ಅವಳನ್ನ ಯಾವುದೇ ಕಾರಣಕ್ಕೂ ನಮ್ಮ ಮನೆಗೆ ಬಿಡಬಾರ್ದೆಂದು ನಿರ್ಧರಿಸ್ತಾರೆ. ನಂತರ ಇಬ್ಬರು ಸೊಸೆಯಂದಿರು ಮನೆಗೆ ಬರ್ತಾರೆ. ಇತ್ತ ವೃದ್ಧೆ ಕೂಡ ಹಾವಿಗೆ ಹಾಲು ಕುಡಿಸಿ ಹುಲ್ಲು ಕತ್ತರಿಸಿ ಸಂಜೆ ಮನೆಗೆ ಹಿಂತಿರುಗ್ತಾಳೆ. ಇನ್ನು ಇಬ್ಬರು ಸೊಸೆಯಂದಿರು ಕೋಲುಗಳನ್ನ ಹಿಡಿದುಕೊಂಡು ಮನೆಯ ಮುಂದೆ ನಿಂತಿರ್ತಾರೆ. ಆಗ ಆ ವೃದ್ಧೆ, ಏಕೆ ನೀವು ಕೋಲುಗಳನ್ನ ಹಿಡಿದುಕೊಂಡು ನಿಂತಿದ್ದೀರಿ ಎಂದು ಕೇಳ್ತಾಳೆ. ಆಗ ಆ ಇಬ್ಬರು ಸೊಸೆಯಂದಿರು ಕೋಪದಿಂದ, ಓ ವೃದ್ಧೆ, ನೀನು ಸಾಮಾನ್ಯ ಮನುಷ್ಯಳಲ್ಲ, ನೀನು ಮಾಟಗಾತಿ, ನಿನ್ನ ಮಾಟಗಳಿಂದ ನಮ್ಮನ್ನು ನಮ್ಮ ಮಕ್ಕಳನ್ನ ಸಾಯಿಸ್ತೀಯಾ, ನೀನು ಇಲ್ಲಿಂದ ಹೊರಟು ಹೋಗು ಎಂದು ಹೇಳ್ತಾರೆ. ಆಗ ಆ ವೃದ್ಧೆ, ನಿಮ್ಗೇನಾದ್ರೂ ಹುಚ್ಚು ಹಿಡಿದಿದೆಯೇ, ನಾನು ಮಾಟಗಾತಿಯಲ್ಲ, ನಿಮ್ಮ ಅತ್ತೆ, ನಿಮ್ಮ ಮಕ್ಕಳು ನನ್ನ ಮಕ್ಕಳಲ್ಲವೇ, ನಾನೇ ನಿಮಗೆ ಹಾನಿ ಮಾಡ್ತೇನೆ ಎಂದು ಕೇಳ್ತಾಳೆ. ಆಗ ಆ ಸೊಸೆಯಂದಿರು, ನೀವೇನು ಮಾತನಾಡಬೇಕಾಗಿಲ್ಲ, ನಿಮ್ಮ ಬಗ್ಗೆ ನಮಗೆ ಎಲ್ಲ ತಿಳಿದಿದೆ, ನೀವು ಒಂದು ಭಯಂಕರ ಸರ್ಪಕ್ಕೆ ಹಾಲು ಕುಡಿಸ್ತಾ ಇದ್ದೀರಿ, ಹಸುವಿನ ಹಾಲನ್ನ ನಮ್ಮ ಮನೆಯಿಂದಲೇ ಕದ್ದಿದ್ದೀರಿ, ಇನ್ನು ನಿಮ್ಮನ್ನ ನಾವು ನಂಬಲಾರೆವು, ನೀವು ಇಲ್ಲಿಂದ ಹೊರಟು ಹೋಗಿ, ಇಲ್ಲದಿದ್ರೆ ನಿಮ್ಮನ್ನ ಇಲ್ಲೇ ಸಾಯಿಸ್ತೇವೆ, ಇಂದಿನಿಂದ ನಿಮಗೂ ನಮಗೂ ಯಾವುದೇ ಸಂಬಂಧವಿಲ್ಲ ಎಂದು ಹೇಳ್ತಾರೆ. ಎಷ್ಟೇ ಹೇಳಿದ್ರು ಆ ಸೊಸೆಯಂದಿರು ಕೇಳೋದೇ ಇಲ್ಲ. ಇನ್ನು ಅವರಿಗೆ ಕೋಪ ಬಂದು ಆ ವೃದ್ಧೆಯನ್ನ ಕೋಲುಗಳಿಂದ ಹೊಡಿತಾರೆ. ಇನ್ನು ಪ್ರಾಣ ಭಯದಿಂದ ಆ ವೃದ್ಧೆ ಅಲ್ಲಿಂದ ಹೊರಟು ಹೋಗ್ತಾಳೆ. ಹಾಗೆ ಹೋಗುತ್ತಾ ಕಾಡಿನೊಳಗೆ ಹೋಗ್ತಾಳೆ. ಇನ್ನು ಆ ಹಾವು ಬರುವುದಕ್ಕಾಗಿ ಕಾಯ್ತಾ ಕುಳಿತುಕೊಳ್ತಾಳೆ. ಆದ್ರೆ ಆ ರಾತ್ರಿ ಹಾವು ಅಲ್ಲಿಗೆ ಬರೋದೇ ಇಲ್ಲ. ಇನ್ನು ಸುಸ್ತಾದ ಆ ವೃದ್ಧೆ ಆ ಮರದ ಕೆಳಗೆ ಮಲಗ್ತಾಳೆ. ಇನ್ನು ಬೆಳಿಗ್ಗೆ ಪ್ರತಿದಿನದಂತೆ ಆ ಹಾವು ಅಲ್ಲಿಗೆ ಬರುತ್ತದೆ. ಆದ್ರೆ ವೃದ್ಧೆ ಅಳ್ತಿರೋದು ಕಾಣುತ್ತದೆ. ಆಗ ಆ ಹಾವು, ಅಮ್ಮ ಏಕೆ ಅಳ್ತಿದೀಯಾ, ಏನ್ ನಡೆಯಿತು ಎಂದು ಕೇಳುತ್ತೆ. ಆಗ ಆ ವೃದ್ಧೆ ಅಳುತ್ತಾ, ನನ್ನ ಸೊಸೆಯಂದಿರು ನನ್ನನ್ನ ಮನೆಯಿಂದ ಒಡೆದು ಕಳುಹಿಸಿದರು, ನಾನು ನಿನಗೋಸ್ಕರ ತರುವ ಹಾಲನ್ನ ಅವರಿಗೆ ತಿಳಿಯದಂತೆ ತರ್ತಿದ್ದೆ, ಆ ವಿಷಯ ಅವರಿಗೆ ತಿಳಿದು ಹೋಯಿತು, ನೀನು ಹಾಲು ಕುಡಿತಿರೋದನ್ನ ಅವರು ನೋಡಿದ್ದಾರೆ, ಅಂದಿನಿಂದ ನನ್ನನ್ನ ಮಾಟಗಾತಿ ಎಂದು ಕರೀತಾ ಇದ್ದಾರೆ, ಅದಕ್ಕಾಗಿ ನನ್ನನ್ನ ಮನೆಯಿಂದ ಹೊಡೆದು ಕಳುಹಿಸಿದರು, ನನ್ನ ಮಕ್ಕಳು ತುಂಬಾ ಒಳ್ಳೆಯವರು, ಅವರು ಕೆಲಸ ಮಾಡಲು ಪಟ್ಟಣಕ್ಕೆ ಹೋಗಿದ್ದಾರೆ, ಇನ್ನು ನಾನು ಎಲ್ಲಿಗೆ ಹೋಗಲಿ, ಏನು ಮಾಡಲಿ ಎಂದು ಅಳ್ತಾ ಇರ್ತಾಳೆ. ಆಗ ಆ ಹಾವು, ಅಮ್ಮ ನೀನು ಹೆದರಬೇಡ, ನನ್ನನ್ನ ನಿನ್ನ ಮಗನಂತೆ ಭಾವಿಸು, ಇಂದಿನಿಂದ ನಾನು ನಿನ್ನನ್ನ ನೋಡ್ಕೊಳ್ತೇನೆ ಎಂದು ಹೇಳುತ್ತೆ. ಆಗ ಆ ಹಾವಿನ ಮಾತುಗಳನ್ನ ಕೇಳಿದ ವೃದ್ಧೆಗೆ ತುಂಬಾ ಸಂತೋಷವಾಗುತ್ತದೆ. ಆಗ ಆ ಹಾವು, ಅಮ್ಮ ನೀನು ನನ್ನ ಜೊತೆ ಬಾ ಎಂದು ಅವಳನ್ನ ಕಾಡಿನೊಳಗೆ ಕರೆದುಕೊಂಡು ಹೋಗುತ್ತದೆ. ಆ ಕಾಡಿನಲ್ಲಿ ಒಂದು ಸುಂದರ ಆಶ್ರಮವಿದೆ. ಆ ಹಾವು ಆ ವೃದ್ಧೆಯನ್ನ ಅಲ್ಲಿಗೆ ಕರೆದುಕೊಂಡು ಹೋಗುತ್ತೆ. ಆಗ ಆ ವೃದ್ಧೆ, ಮಗನೇ ಈ ಆಶ್ರಮ ಯಾರದ್ದು, ಇಷ್ಟು ಚೆನ್ನಾಗಿದೆಯಲ್ಲ ಎಂದು ಕೇಳ್ತಾಳೆ. ಆಗ ಆ ಹಾವು, ಅಮ್ಮ ಈ ಆಶ್ರಮ ಒಬ್ಬ ಗುರುವಿನದ್ದು, ಅವರೇ ನನಗೆ ಪ್ರತಿದಿನ ಹಾಲು ಹಾಕ್ತಾ ಇದ್ರು, ಆದ್ರೆ ಅವರು ತೀರ್ಕೊಂಡ್ರು, ನಾನು ಇಲ್ಲೇ ವಾಸಿಸ್ತಾ ಇದ್ದೆ, ನನ್ನ ಜೊತೆ ಒಂದು ಹಸು ಕೂಡ ಇಲ್ಲಿತ್ತು, ಅದರ ಹಾಲನ್ನೇ ಆ ಸಾಧು ನನಗೆ ಕುಡಿಸ್ತಾ ಇದ್ರು, ಆ ಹಸು ಕೂಡ ಇಲ್ಲೇ ಇದೆ ನೋಡು ಎಂದು ಆ ಹಸುವನ್ನು ಕೂಡ ತೋರಿಸುತ್ತದೆ. ಆಗ ಆ ಹಾವು, ಅಮ್ಮ ನೀನು ಈ ಹಸುವಿನ ಹಾಲನ್ನ ಕರೆದು ನನಗೆ ಕುಡಿಸು, ಹಾಗೆಯೇ ನೀನು ಕೂಡ
ಕುಡಿ ಎಂದು ಹೇಳುತ್ತೆ. ಹಾವು ಹೇಳಿದಂತೆ ಆ ವೃದ್ಧೆ ಹಸುವಿನ ಹಾಲನ್ನ ಕರೆದು ತನ್ನ ಹಸಿವನ್ನ ನೀಗಿಸಿಕೊಂಡು ಆ ಹಾವಿಗೂ ಹಾಲು ಕುಡಿಸ್ತಾಳೆ. ಆಗ ಆ ಹಾವು, ಅಮ್ಮ, ನೀನು ಇನ್ನು ನಿಶ್ಚಿಂತೆಯಿಂದ ಇಲ್ಲೇ ಇರು, ಈ ಹಸು ನಮಗೆ ಹಾಲು ಕೊಡುತ್ತದೆ. ಆ ಸಾಧುವಿನ ಕೃಪೆಯಿಂದ ಇಲ್ಲಿ ಅನ್ನ ಪಾನೀಯಗಳಿಗೆ ಯಾವುದೇ ಕೊರತೆ ಇರೋದಿಲ್ಲ, ತಿನ್ನಲು ಎಲ್ಲವೂ ಸಿಗುತ್ತದೆ, ನೀನು ಸಂತೋಷವಾಗಿ ಇಲ್ಲಿ ಇರಬಹುದೆಂದು ಹೇಳುತ್ತದೆ. ಇನ್ನು ಅಂದಿನಿಂದ ಆ ವೃದ್ಧೆ ಆ ಹಾವು ಮತ್ತು ಹಸುವಿನೊಂದಿಗೆ ಸಂತೋಷವಾಗಿ ಕಾಲ ಕಳೀತಾ ಇರ್ತಾಳೆ. ಹೀಗೆ ಸ್ವಲ್ಪ ಕಾಲ ಕಳೆದು ಹೋಯಿತು. ಸಂಜೆ ಮೂವರು ಸೇರಿ ಊಟ ಮಾಡ್ತಾ ಇದ್ರು. ಒಂದು ದಿನ ಹಾವು ತಿರುಗಾಡಲು ಹೊರಟು ಹೋಯಿತು. ಸಂಜೆ ಆಶ್ರಮಕ್ಕೆ ಹಿಂದಿರುಗಲಿಲ್ಲ. ಇನ್ನು ವೃದ್ಧೆಗೆ ತುಂಬಾ ದುಃಖವಾಯಿತು. ಇಡೀ ರಾತ್ರಿ ಹಾವಿಗಾಗಿ ಕಾಯ್ತಲೇ ಇದ್ಲು. ಆದ್ರೆ ಹಾವು ಮಾತ್ರ ಆಶ್ರಮಕ್ಕೆ ಬರಲೇ ಇಲ್ಲ. ಇನ್ನು ಬೆಳಗ್ಗೆ ಆಗ್ತಿದ್ದಂತೆ ವೃದ್ಧೆ ಹಾವಿಗಾಗಿ ಹುಡುಕಾಡುತ್ತಾ ಕಾಡಿನೊಳಗೆ ಹೊರಟು ಹೋದಳು. ಹಾಗೆ ಹಾವನ್ನ ಹುಡುಕ್ತಾ ಹುಡುಕ್ತಾ ತುಂಬಾ ದೂರ ಹೋಗ್ತಾಳೆ. ಇನ್ನು ಕೊನೆಗೆ ಒಂದು ಮರದ ಬಳಿ ಆ ಹಾವು ಕಾಣಿಸುತ್ತದೆ. ಹಾವಿನ ಮೇಲೆ ಒಂದು ಮರದ ಕೊಂಬೆ ಮುರಿದು ಬಿದ್ದಿದೆ. ಆ ಹಾವು ಕಂಗಾಲಾದ ಸ್ಥಿತಿಯಲ್ಲಿದೆ. ಅದನ್ನು ನೋಡಿದ ವೃದ್ಧೆ ತುಂಬಾ ದುಃಖಿಸ್ತಾಳೆ. ಹಸುವಿನ ಸಹಾಯದಿಂದ ಆ ಕೊಂಬೆಯನ್ನ ದೂರ ಸರಿಸ್ತಾಳೆ. ಆ ಹಾವಿಗೆ ದೊಡ್ಡ ಗಾಯವಾಗಿದೆ. ಆಗ ವೃದ್ಧೆ, ಮಗನೇ, ಏನಾಯಿತು ಎಂದು ಕೇಳ್ತಾಳೆ. ಆಗ ಆ ಹಾವು, ಅಮ್ಮ, ಸಂಜೆ ನಾನು ಆಶ್ರಮಕ್ಕೆ ಬರ್ತಿದ್ದಾಗ ದೊಡ್ಡ ಗಾಳಿ ಮಳೆ ಬಂತು. ಆಗ ನಾನು ಈ ಮರದ ಕೆಳಗೆ ಹೋದೆ. ಆ ಮರದ ಕೊಂಬೆ ಮುರಿದು ನನ್ನ ಮೇಲೆ ಬಿತ್ತು. ಅದಕ್ಕಾಗಿ ನಾನು ಕದಲಲಾಗಲಿಲ್ಲ ಎಂದು ಹೇಳುತ್ತದೆ. ಆಗ ವೃದ್ಧೆ, ಮಗನೇ, ನೀನು ದುಃಖಿಸಬೇಡ, ನಿನ್ನ ಗಾಯಗಳಿಗೆ ನಾನು ಮದ್ದು ಹಚ್ತೇನೆ ಎಂದು ಆ ಹಾವನ್ನ ತೆಗೆದುಕೊಂಡು ಆಶ್ರಮಕ್ಕೆ ಬಂದು ಅದಕ್ಕೆ ಕೆಲವು ಗಿಡಮೂಲಿಕೆ ಮದ್ದುಗಳನ್ನು ಹಚ್ತಾಳೆ. ಹೀಗೆ ಪ್ರತಿದಿನ ಮಾಡ್ತಿರೋದ್ರಿಂದ ಕೆಲವು ದಿನಗಳಲ್ಲಿ ಆ ಹಾವಿನ ಗಾಯ ಬೇಗನೆ ವಾಸಿಯಾಗುತ್ತದೆ. ಇನ್ನು 15 ವರ್ಷಗಳ ಕಾಲ ಪೂರ್ಣವಾಗುತ್ತಿದ್ದಂತೆ ಆ ಹಾವಿನ ಶಾಪ ಮುಗಿದು ಒಬ್ಬ ಸುಂದರ ಯುವಕನಂತೆ ಬದಲಾಗ್ತಾನೆ. ಸುಂದರ ಯುವಕನನ್ನ ನೋಡಿದ ವೃದ್ಧೆ ತುಂಬಾ ಸಂತೋಷ ಪಡ್ತಾಳೆ. ಹೀಗೆ ಇನ್ನು ಕೆಲವು ದಿನಗಳು ಸಂತೋಷದಿಂದ ಆಶ್ರಮದಲ್ಲೇ ಇರ್ತಾರೆ. ಒಂದು ದಿನ ಆ ವೃದ್ಧೆ ಆ ಯುವಕನಿಗೆ ಹೀಗೆ ಹೇಳ್ತಾಳೆ, ಮಗನೇ, ನೀನು ಈಗ ನಿನ್ನ ತಂದೆಯ ಬಳಿ ಹೋಗಬಹುದು. ನಿನಗಾಗಿ ಅವರು ಕಾಯ್ತಾ ಇರ್ತಾರೆ. ನಿಮ್ಮ ತಂದೆಯವರು ಎಲ್ಲಿರ್ತಾರೆ ಎಂದು ಕೇಳ್ತಾಳೆ. ಆಗ ಯುವಕ, ನಾನು ಎಲ್ಲಿಗೂ ಹೋಗೋದಿಲ್ಲ. ನನ್ನನ್ನ ಚಿಕ್ಕಂದಿನಲ್ಲಿ ಈ ಕಾಡಿನಲ್ಲಿ ಬಿಟ್ಟು ಹೋದ ನನ್ನ ತಂದೆಯನ್ನ ನಾನೇಕೆ ನೋಡ್ಬೇಕು? ನನಗೆ ಅವರೊಂದಿಗೆ ಯಾವುದೇ ಸಂಬಂಧವಿಲ್ಲ. ನಾನು ಇಲ್ಲೇ ಸಂತೋಷವಾಗಿ ಇರ್ತೇನೆ ಎಂದು ಹೇಳ್ತಾನೆ. ಆಗ ವೃದ್ಧೆ, ಮಗನೇ, ನೀನು ಆ ಸಮಯದಲ್ಲಿ ಹಾವಿನ ರೂಪದಲ್ಲಿದ್ದೆ. ಆದ್ರಿಂದ ನಿಮ್ಮ ತಂದೆ ಹೆದರಿ ನಿನ್ನನ್ನ ಇಲ್ಲಿ ಬಿಟ್ಟಿರಬಹುದು. ಆದ್ರೆ ನೀನೀಗ ಒಬ್ಬ ಸುಂದರ ಮಾನವ ರೂಪದಲ್ಲಿದ್ದೀಯ. ನಿನ್ನನ್ನ ಹೀಗೆ ನೋಡಿದ್ರೆ ಅವರು ತುಂಬಾ ಸಂತೋಷ ಪಡ್ತಾರೆ. ನಾನು ಕೂಡ ನಿನ್ನ ಜೊತೆ ಬಂದು ನಿನ್ನ ತಂದೆ ತಾಯಿಯರನ್ನ ನೋಡ್ಕೊಂಡು ಬರ್ತೇನೆ ಎಂದು ಹೇಳ್ತಾಳೆ. ಇನ್ನು ವೃದ್ಧೆಯ ಮಾತನ್ನ ಮೀರಿ ಇನ್ನೇನು ಹೇಳಲಾಗದೆ ಆ ಯುವಕ ತನ್ನ ಮನೆಗೆ ಹೋಗಲು ಒಪ್ಕೊಳ್ತಾನೆ. ಮರುದಿನವೇ ಬೆಳಗ್ಗೆ ನಡೆದು ತನ್ನ ರಾಜ್ಯವನ್ನ ಸೇರ್ತಾನೆ. ಅವನ ಸೌಂದರ್ಯವನ್ನ ನೋಡಿ ಎಲ್ಲರೂ ಆಶ್ಚರ್ಯ ಪಡ್ತಾರೆ. ಅವರಿಬ್ಬರು ದ್ವಾರಪಾಲಕರ ಬಳಿ ಬಂದು, ನಾವು ಮಹಾರಾಜರನ್ನ ಭೇಟಿಯಾಗಬೇಕು, ನಮಗೆ ಒಂದು ಮುಖ್ಯವಾದ ಕೆಲಸವಿದೆ ಎಂದು ಕೇಳ್ತಾರೆ. ಕೂಡಲೇ ದ್ವಾರಪಾಲಕ ಅವರಿಬ್ಬರನ್ನ ಮಹಾಮಂತ್ರಿಯ ಬಳಿ ಕರೆದುಕೊಂಡು ಹೋಗ್ತಾನೆ. ಆಗ ಆ ಯುವಕ, ಹೋ ಮಹಾಮಂತ್ರಿಗಳೇ, ನಾವು ಮಹಾರಾಜ ಮತ್ತು ಮಹಾರಾಣಿಯನ್ನ ಭೇಟಿಯಾಗಬೇಕು. ಅವರು ಎಲ್ಲಿದ್ದಾರೆ? ನಮ್ಮನ್ನ ಒಮ್ಮೆ ಅವರ ಬಳಿ ಕಳುಹಿಸಿ ಎಂದು ಕೇಳ್ತಾನೆ. ಆಗ ಆ ಮಂತ್ರಿ, ಮಹಾರಾಜರು ಈಗ ನಿಮ್ಮನ್ನ ಭೇಟಿಯಾಗುವ ಸ್ಥಿತಿಯಲ್ಲಿಲ್ಲ. ಅವರು ರಾಜ್ಯವನ್ನು ಕೂಡ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ. ಅವರ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿಲ್ಲ ಎಂದು ಹೇಳ್ತಾನೆ. ಆಗ ಅವೃದ್ಧೆ, ದಯವಿಟ್ಟು ನಮ್ಮನ್ನ ಒಮ್ಮೆ ಮಹಾರಾಜರ ಬಳಿ ಕಳುಹಿಸಿ. ಅವರನ್ನ ಭೇಟಿಯಾಗೋದು ನಮಗಷ್ಟೇ ಅಲ್ಲ, ಅವರಿಗೂ ತುಂಬಾ ಅವಶ್ಯಕ ಎಂದು ಹೇಳ್ತಾಳೆ. ಆಗ ಆ ಮಂತ್ರಿ, ಅಮ್ಮ, ಮಹಾರಾಜರ ಆರೋಗ್ಯ ಕಳೆದ ಕೆಲವು ವರ್ಷಗಳಿಂದ ಚೆನ್ನಾಗಿಲ್ಲ. ಕೆಲವು ವರ್ಷಗಳ ಹಿಂದೆ ಮಹಾರಾಣಿ ಒಂದು ಸರ್ಪಕ್ಕೆ ಜನ್ಮ ನೀಡಿದ್ಲು. ಆಗ ಆ ಮಹಾರಾಜ ಆ ಸರ್ಪವನ್ನ ನೋಡಿ ಹೆದರಿ ಹೋದರು. ಮಹಾರಾಣಿಗೆ ಸರ್ಪವೆಂದರೆ ತುಂಬಾ ಇಷ್ಟ, ಏಕೆಂದ್ರೆ ಅವಳು ಆ ಸರ್ಪಕ್ಕೆ ಜನ್ಮ ನೀಡಿದ್ಲು. ತಾಯಿಗೆ ಮಗು ಹೇಗಿದ್ರೂ ಇಷ್ಟವಾಗುತ್ತದೆ, ಆದ್ರೆ ಮಹಾರಾಜರಿಗೆ ಮಾತ್ರ ಅದು ಇಷ್ಟವಾಗಲಿಲ್ಲ. ತನ್ನ ಗೌರವ ಹೋಗುತ್ತದೆ ಎಂದು ಭಾವಿಸಿ ಆ ಹಾವನ್ನ ತೆಗೆದುಕೊಂಡು ಹೋಗಿ ಒಂದು ಕಾಡಿನಲ್ಲಿ ಬಿಟ್ಟು ಬಂದರು. ಹಾವನ್ನ ಕಾಡಿನಲ್ಲಿ ಬಿಟ್ಟು ಬಂದಾಗಿನಿಂದ ಮಹಾರಾಜ ಮತ್ತು ಮಹಾರಾಣಿ ಇಬ್ಬರ ಆರೋಗ್ಯ ಕ್ಷೀಣಿಸಲು ಪ್ರಾರಂಭವಾಯಿತು. ಅವರ
ಆರೋಗ್ಯ ಈಗ ಸಂಪೂರ್ಣವಾಗಿ ಕ್ಷೀಣಿಸಿದೆ ಎಂದು ಹೇಳ್ತಾನೆ. ಆ ಮಾತುಗಳನ್ನ ಕೇಳಿ ಆ ಯುವಕ ತುಂಬಾ ದುಃಖಿಸ್ತಾನೆ. ಹೇಗಾದರೂ ಒಮ್ಮೆ ಮಹಾರಾಜರ ಬಳಿ ಕರೆದುಕೊಂಡು ಹೋಗಿ ಎಂದು ಬೇಡ್ಕೊಳ್ತಾನೆ. ಆ ಯುವಕ ದುಃಖಿಸೋದನ್ನ ನೋಡಿ ಆ ಮಂತ್ರಿ ಆ ಯುವಕನನ್ನ ಮಹಾರಾಜರ ಬಳಿ ಕರೆದುಕೊಂಡು ಹೋಗ್ತಾನೆ. ಆ ಸಮಯದಲ್ಲಿ ಮಹಾರಾಜ ಮತ್ತು ಮಹಾರಾಣಿ ಇಬ್ಬರು ಕೂಡ ದೀನ ಸ್ಥಿತಿಯಲ್ಲಿದ್ದರು. ಅವರನ್ನ ನೋಡಿದ ಯುವಕ ಕೂಡಲೇ ಅವರಿಬ್ಬರ ಪಾದಗಳನ್ನ ಹಿಡ್ಕೊಳ್ತಾನೆ. ಆ ಯುವಕನ ಸ್ಪರ್ಶ ತಾಗ್ತಾ ಇದ್ದಂತೆ ಅವರು ಎದ್ದು ಕುಳಿತು, ನೀನು ಯಾರು, ಎಲ್ಲಿಂದ ಬಂದೆ, ನೀನು ನಮ್ಮ ಪಾದಗಳನ್ನ ಮುಡ್ತಾ ಇದ್ದಂತೆ ನಮಗೆ ಏನೂ ತಿಳಿಯದ ಶಕ್ತಿ ಬಂದಿತು ಎಂದು ಕೇಳ್ತಾರೆ. ಆಗ ಯುವಕ, ನನ್ನ ತಂದೆಯವರೇ, ನಾನು ಯಾರು ಅಲ್ಲ, ನಿಮ್ಮ ಮಗನೇ. ನಾನೊಬ್ಬ ದೋಷಿಯ ಶಾಪದಿಂದ ನಿಮಗೆ ಹಾವಾಗಿ ಜನಿಸಿದೆ. ನೀವು ನನ್ನನ್ನು ತೆಗೆದುಕೊಂಡು ಹೋಗಿ ಕಾಡಿನಲ್ಲಿ ಬಿಟ್ಟು ಬಂದಿರಿ. ನನ್ನ ಶಾಪ 15 ವರ್ಷಗಳು. ಅದು ಪೂರ್ಣವಾಗ್ತಿದ್ದಂತೆ ನನಗೆ ಈ ಮಾನವ ಶರೀರ ಸಿಕ್ಕಿತು. ಅಮ್ಮ, ಈಗಾದ್ರೂ ನನ್ನನ್ನು ನಿಮ್ಮ ಮಗನಾಗಿ ಸ್ವೀಕರಿಸ್ತೀರಾ ಎಂದು ಕೇಳ್ತಾನೆ. ಆ ಮಾತುಗಳನ್ನ ಕೇಳಿದ ಕೂಡಲೇ ಮಹಾರಾಣಿ ತನ್ನ ಮಗನನ್ನ ತಪ್ಕೊಳ್ತಾಳೆ. ಇನ್ನು ಮಹಾರಾಜನ ಆನಂದಕ್ಕೆ ಪಾರವೇ ಇಲ್ಲ. ಇನ್ನು ಮಹಾರಾಜ ಅವನನ್ನ ಕ್ಷಮಿಸು ಎಂದು ಕೂಡ ಕೇಳ್ತಾನೆ. ಅವರಿಗೆ ಮತ್ತೆ ಅಪಾರ ಶಕ್ತಿ ಬರುತ್ತೆ. ಆಗ ವೃದ್ಧೆ ಮಹಾರಾಜನಿಗೆ ಹೀಗೆ ಹೇಳ್ತಾಳೆ, ಮಹಾರಾಜ, ಮನುಷ್ಯ ಯಾವುದೇ ಪರಿಸ್ಥಿತಿಯಲ್ಲಿದ್ರೂ ಕೂಡ ಈ 4 ಜನರನ್ನ ಮಾತ್ರ ಎಂದಿಗೂ ಅವಮಾನಿಸಬಾರದು. ಅದರಲ್ಲಿ ಮೊದಲನೆಯವರು, ನಮಗೆ ಜನಿಸಿದ ನಮ್ಮ ಸಂತಾನ ಸುಂದರವಾಗಿಲ್ಲದಿದ್ರೂ ಅಂಗವಿಕಲತೆಯಿಂದ ಜನಿಸಿದ್ರೂ ಅಂತಹ ಸಂತಾನವನ್ನ ನಮ್ಮ ಮನೆಯಿಂದ ಹೊರಗೆ ಕಳುಹಿಸಬಾರದು. ಹಾಗೆಯೇ ಅಂಗವಿಕಲ ವ್ಯಕ್ತಿಗಳನ್ನ ಎಂದಿಗೂ ಅವಮಾನಿಸಬಾರದು. ಇನ್ನು ಎರಡನೆಯವರು, ನಮ್ಮ ತಂದೆ ತಾಯಿಯರನ್ನ ಎಂದಿಗೂ ಅವಮಾನಿಸಬಾರದು. ಹಾಗೆಯೇ ವೃದ್ಧ ತಂದೆ ತಾಯಿಯರನ್ನ ಅವಮಾನಿಸಿ ಮನೆಯಿಂದ ಹೊರಗೆ ಹಾಕಿದ್ರೆ ಅಂತವರಿಗೆ ಕಷ್ಟಗಳು ತಪ್ಪೋದಿಲ್ಲ. ಹಾಗೆಯೇ ಅವರಿಗೂ ಅದೇ ಪರಿಸ್ಥಿತಿ ಬರುತ್ತದೆ. ಇನ್ನು ಮೂರನೆಯವರು, ನಮ್ಮ ಬಳಿ ಯಾರಾದರೂ ಸಹಾಯಕ್ಕಾಗಿ ಬಂದರೆ ಅವರನ್ನ ಅವಮಾನಿಸಬಾರದು. ಸಾಧ್ಯವಾದರೆ ಸಹಾಯ ಮಾಡಬೇಕು. ಇಲ್ಲದಿದ್ರೆ ಅವರಿಗೆ ಒಳ್ಳೆಯ ಮಾತುಗಳಿಂದ ಸಮಾಧಾನ ಹೇಳಿ ಕಳುಹಿಸಬೇಕು. ಆದ್ರೆ ಅವರನ್ನ ಮಾತ್ರ ಅವಮಾನಿಸಬಾರದು. ಇನ್ನು ನಾಲ್ಕನೆಯವರು, ಮುಗ್ಧರನ್ನ, ಬ್ರಾಹ್ಮಣರನ್ನ, ಗುರುಗಳನ್ನ ಎಂದಿಗೂ ಅವಮಾನಿಸಬಾರದು. ಇಂತಹವರನ್ನ ಅವಮಾನಿಸಿದ್ರೆ ಜೀವನದಲ್ಲಿ ಎಂದಿಗೂ ಅಭಿವೃದ್ಧಿ ಆಗೋದೇ ಇಲ್ಲ. ನಾನಾ ಕಷ್ಟಗಳನ್ನ ಅನುಭವಿಸ್ತಾರೆ ಎಂದು ಹೇಳ್ತಾಳೆ ಆ ವೃದ್ಧೆ. ಇನ್ನು ಮರುದಿನ ಮಹಾರಾಜ ಪ್ರಜೆಗಳನ್ನೆಲ್ಲ ಕರೆದು, ನನ್ನ ಮಗ ಬಂದಿದ್ದಾನೆ, ಇನ್ನು ಇಂದಿನಿಂದ ಇವನೇ ನಿಮ್ಮ ಮಹಾರಾಜ ಎಂದು ಹೇಳ್ತಾನೆ. ಆ ಮರುದಿನವೇ ಅವನನ್ನ ಮಹಾರಾಜನಾಗಿ ಪಟ್ಟಾಭಿಷೇಕ ಮಾಡಿದ್ರು. ಇನ್ನು ಆ ವೃದ್ಧೆ ದುಃಖಿಸುತ್ತಾ, ನಾನಿನ್ನು ಎಲ್ಲಿಗೆ ಹೋಗಲಿ, ಯಾರು ನನ್ನನ್ನ ನೋಡ್ಕೊಳ್ತಾರೆ ಎಂದು ಹೊರಗೆ ಹೊರಟು ಹೋದಳು. ಆಗ ಮಹಾರಾಜ ಅವಳ ಬಳಿ ಬಂದು, ಅಮ್ಮ, ಎಲ್ಲಿಗೆ ಹೋಗ್ತಾ ಇದ್ದೀಯಾ? ನೀನು ನನಗೆ ತಾಯಿ ಇದ್ದಂತೆ. ನಿನ್ನಿಂದಲೇ ನನ್ನ ಮಗ ನನ್ನ ಬಳಿ ಬಂದಿದ್ದಾನೆ. ನಿನ್ನ ಉಪಕಾರವನ್ನ ನಾನು ಎಂದಿಗೂ ಮರೆಯಲಾರೆ. ನೀನು ರಾಜಮಾತೆಯಾಗಿ ಎಲ್ಲ ಸುಖಗಳನ್ನ ಅನುಭವಿಸುತ್ತಾ ಇಲ್ಲೇ ಇರು ಎಂದು ಹೇಳ್ತಾನೆ. ಆ ಮಾತುಗಳನ್ನ ಕೇಳಿದ ಕೂಡಲೇ ಅವಳಿಗೆ ತುಂಬಾ ಸಂತೋಷವಾಯಿತು. ಇನ್ನು ಅಂದಿನಿಂದ ರಾಜಮಾತೆಯಾಗಿ ಸಂತೋಷವಾಗಿ ಅಲ್ಲೇ ಇದ್ದಳು. ಇತ್ತ ಪಟ್ಟಣದಿಂದ ಬಂದ ಇಬ್ಬರು ಮಕ್ಕಳಿಗೆ ತಮ್ಮ ತಾಯಿ ಮನೆಯಲ್ಲಿ ಕಾಣಿಸೋದಿಲ್ಲ. ಆಗ ಅವರು ನಮ್ಮ ಅಮ್ಮ ಎಲ್ಲಿದ್ದಾಳೆ ಎಂದು ಹೆಂಡತಿಯರನ್ನ ಕೇಳ್ತಾರೆ. ಆಗ ಸೊಸೆಯಂದಿರು, ನಿಮ್ಮ ಅಮ್ಮ ಒಬ್ಬ ಮಾಟಗಾತಿ, ಅದಕ್ಕೆ ನಾವು ಅವಳನ್ನ ಹೊಡೆದು ಮನೆಯಿಂದ ಕಳುಹಿಸಿದ್ದೇವೆ. ಅವಳು ಪ್ರತಿದಿನ ಕಾಡಿನೊಳಗೆ ಹೋಗಿ ಒಂದು ಹಾವಿಗೆ ಹಾಲು ಕುಡಿಸ್ತಾ ಅದರೊಂದಿಗೆ ಮಾತನಾಡ್ತಾಳೆ ಎಂದು ಹೇಳ್ತಾರೆ. ಅವರ ಮಾತುಗಳನ್ನ ಕೇಳಿದ ಇಬ್ಬರು ಮಕ್ಕಳಿಗೆ ವಿಪರೀತ ಕೋಪ ಬರುತ್ತೆ. ನಿಮಗೆ ಸ್ವಲ್ಪವಾದ್ರೂ ನಾಚಿಕೆ ಇಲ್ವಾ? ನಮ್ಮ ಅಮ್ಮನನ್ನ ಒಬ್ಬ ವೃದ್ಧೆ ಎಂದು ಕೂಡ ನೋಡದೆ ಮನೆಯಿಂದ ಕಳುಹಿಸಿದ್ದೀರಾ ಎಂದು ಅವರನ್ನ ವಿಪರೀತವಾಗಿ ಹೊಡೆದು ಮನೆಯಿಂದ ಹೊರಗೆ ಕಳುಹಿಸ್ತಾರೆ. ಹೋಗಿ ನಮ್ಮ ಅಮ್ಮ ಎಲ್ಲಿದ್ದಾಳೋ ಹುಡುಕಿ ಕರೆದುಕೊಂಡು ಬನ್ನಿ, ಇಲ್ಲಿದ್ರೆ ನೀವು ಕೂಡ ಮನೆಗೆ ಬರಬಾರ್ದು ಎಂದು ಹೇಳ್ತಾರೆ. ಆ ಇಬ್ಬರು ಸೊಸೆಯಂದಿರು ಅತ್ತೆಗಾಗಿ ತುಂಬಾ ಹುಡುಕ್ತಾರೆ. ಆದ್ರೆ ಅವಳ ಸುಳಿವು ಎಲ್ಲಿಯೂ ಅವರಿಗೆ ಸಿಗುವುದೇ ಇಲ್ಲ. ಇನ್ನು ಪ್ರತಿದಿನ ಮಕ್ಕಳು ಸೊಸೆಯಂದಿರನ್ನ ಒಡೆಯುತ್ತಲೇ ಇರ್ತಾರೆ, ಅವರನ್ನ ಹೊರಗೆ ಇಡ್ತಾರೆ. ಇನ್ನು ನೆರೆಹೊರೆಯವರಿಗೂ ಈ ವಿಷಯ ತಿಳಿದು ಅವರನ್ನ ಹೈಸಿಕೊಳ್ತಾರೆ. ಅವರೊಂದಿಗೆ ಯಾರು ಮಾತನಾಡೋದಿಲ್ಲ. ಒಂದು ದಿನ ಇಬ್ಬರು ಮಕ್ಕಳಿಗೆ ತಮ್ಮ ತಾಯಿಯ ಸುಳಿವು ತಿಳಿಯುತ್ತದೆ. ಅವಳು ರಾಜಮಾತೆಯಾಗಿದ್ದಾಳೆಂದು ತಿಳಿದುಕೊಳ್ತಾರೆ. ಅವರಿಗೆ ತುಂಬಾ ಸಂತೋಷವಾಗುತ್ತದೆ. ಅವರು ಹೀಗೆ ಅನ್ಕೊಳ್ತಾರೆ, ನಮ್ಮ ಅಮ್ಮ ತುಂಬಾ ಒಳ್ಳೆಯವಳು, ಯಾವಾಗಲೂ ಆ ಭಗವಂತನನ್ನ ಧ್ಯಾನಿಸುತ್ತಾ ಎಲ್ಲರಿಗೂ ಸಹಾಯ ಮಾಡ್ತಾ ಇದ್ಲು. ಅದಕ್ಕೆ ಸೊಸೆಯಂದಿರು ಅವಮಾನಿಸಿ ಕಳುಹಿಸಿದ್ರು. ಆ ಭಗವಂತನ ದಯೆಯಿಂದ ಅವಳು ನೇರವಾಗಿ ರಾಜ್ಯಕ್ಕೆ ರಾಜಮಾತೆಯಾದಳು ಅನ್ಕೊಳ್ತಾರೆ. ಇನ್ನು ಮರುದಿನ ಅವರಿಬ್ಬರು ತಮ್ಮ ತಾಯಿಯ ಬಳಿ ಬಂದು, ಅಮ್ಮ, ಮನೆಗೆ ಹೋಗೋಣ ಬನ್ನಿ, ನಾವು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತೇವೆ. ಅವರು ತಿಳಿಯದೆ ತಪ್ಪು ಮಾಡಿದ್ರು ಎಂದು ಹೇಳ್ತಾರೆ. ಆಗ ಅವೃದ್ಧೆ, ಮಕ್ಕಳೇ, ನಾನಿಲ್ಲಿ ತುಂಬಾ ಸಂತೋಷವಾಗಿದ್ದೇನೆ. ಇಲ್ಲಿ ನನಗೆ ಇನ್ನೊಬ್ಬ
ಮಗನಿದ್ದಾನೆ, ನೀವು ಏನು ದುಃಖಿಸಬೇಡಿ, ನನ್ನ ಆಶೀರ್ವಾದ ನಿಮಗೆ ಯಾವಾಗಲೂ ಇರುತ್ತದೆ. ಎಲ್ಲವನ್ನ ಮರೆತು ನಿಮ್ಮ ಹೆಂಡತಿ ಮಕ್ಕಳೊಂದಿಗೆ ಸುಖವಾಗಿರಿ, ಅವರನ್ನ ಏನು ಅನ್ಬೇಡಿ ಎಂದು ಹೇಳ್ತಾಳೆ. ಇನ್ನು ಆ ಇಬ್ಬರು ಮಕ್ಕಳು ತಾಯಿಗೆ ನಮಸ್ಕರಿಸಿ ಹಿಂದಿರುಗಿ ಮನೆಗೆ ಬಂದು ಸುಖವಾಗಿರ್ತಾರೆ. ಆದ್ರೆ ಸೊಸೆಯಂದಿರು ಮಾತ್ರ ತಾವು ಮಾಡಿದ ಕರ್ಮಗಳನ್ನ ಅನುಭವಿಸುತ್ತಾ ಯಾವಾಗಲೂ ಒಂದಲ್ಲ ಒಂದು ಸಮಸ್ಯೆಯಿಂದ ಬಳಲ್ತಾನೆ ಇರ್ತಾರೆ. ಇಷ್ಟನ್ನ ಹೇಳಿ ಆ ಕಾಗೆ ತನ್ನ ಕಥೆಯನ್ನ ಮುಗಿಸಿತು. ನೋಡಿದಿರಲ್ಲವೇ ಸ್ನೇಹಿತರೆ, ಸಂತಾನ ಹೇಗಿದ್ದರೂ ಅವರನ್ನ ಅವಮಾನಿಸಬಾರದು. ಹಾಗೆಯೇ ತಂದೆ ತಾಯಿಯರನ್ನ, ಅಂಗವಿಕಲರನ್ನ ಎಂದಿಗೂ ಅವಮಾನಿಸಬಾರದು. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಜೈ ಶ್ರೀ ಕೃಷ್ಣ ಎಂದು ಒಂದು ಸಣ್ಣ ಕಮೆಂಟ್ ಮಾಡಿ. ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.